ಹಾಯ್ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಹಾಲು ಕರೆದು ಕಾಫಿ ಮಾಡ್ಕೊಂಡು ಕುಡಿದು ಇವಾಗ ತೋಟಕ್ಕೆ ಹೋಗಿ ಹಸು ಕಟ್ಟು ಬಂದಿದ್ದಾಯಿತು. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಏನಾದ್ರೂ ಡಿಟಾಕ್ಸ್ ಡ್ರಿಂಕನ್ನು ಕುಡ್ದಿರ್ತೀನಿ. ಇವತ್ತು ಮೆಂತೆ ನೀರು ಕುಡಿದಿದ್ದೆ. ಅದು ಏರ್ಗೂ ಒಳ್ಳೆಯದು, ಸ್ಕಿನ್ಗೂ ಒಳ್ಳೆಯದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗಾಗಿ ಆಲ್ಮೋಸ್ಟ್ ನನಗೆ ಬೇರೆ ಏನೋ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ಅಂತ ಅನ್ನಿಸ್ದಾಗ ನೈಟೇ ಮೆಂತೆ ನೆನೆಸಿಟ್ಟಿರ್ತೀನಿ. ಮೆಂತೆ ತಿಂದು ಆ ನೀರನ್ನು ಕುಡಿತೀನಿ. ಯಾವುದೇ ಹೋಮ್ ರೆಮಿಡಿ ಆಗಿರ್ಬೋದು, ಒಂದು ದಿನಕ್ಕೆ, ಒಂದು ವಾರಕ್ಕೆ, 15 ದಿನಕ್ಕೆ ರಿಸಲ್ಟ್ ಕೊಡಲ್ಲ. ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದಾಗ ನಿಮಗೆ ಆ ಚೇಂಜಸ್ ಖಂಡಿತ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಜೊತೆಗೆ ನಾನಿವತ್ತು ನನಗೆ ಗೊತ್ತಿಲ್ಲದೆ ಇರೋ ಒಂದು ಕೆಲಸ ಮಾಡ್ತಾಯಿದ್ದೀನಿ. ಏನಾದರೂ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಮುಂದೆ ಹೇಳ್ತೀನಿ ಏನು ಕೆಲಸ ಮಾಡಿದೆ ಅಂತ. ಫಸ್ಟ್ ಇವಾಗ ತಿಂಡಿ ಏನೇನು ಅಂತ ನೋಡೋಣವಾ? ಪುಳಿಯೋಗರೆ ಮಾಡಿ, ಮೊಸರನ್ನ ಮಾಡಿ, ಹಣ್ಣು ತುಪ್ಪ ಮಾಡೋಣ ಅಂತ ಅಂದ್ಕೊಂಡೆ. ಬಾಳೆಹಣ್ಣಿನ ರಸಾಯನ ಅಂತ ಕರೀತಾರೆ, ನಮ್ಮ ಕಡೆ ಹಣ್ಣು ತುಪ್ಪ ಅಂತ ಕರೀತಾರೆ. ನಾನಿವಾಗ ಪುಳಿಯೋಗರೆ ಗೊಜ್ಜು ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. 2-3 ಥರ ಮಾಡ್ತೀನಿ ಅಂತ. ಇವತ್ತು ಈಸಿಯಾಗಿ ಆಗೋ ಥರ ಮಾಡ್ತಾಯಿದ್ದೀನಿ. ಕೆಲಸ ಸ್ವಲ್ಪ ಜಾಸ್ತಿ ಇತ್ತು, ಬೇರೆ ಏನೇನೋ ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೆ. ಆ ಕಾರಣದಿಂದ ಬೇಗ ಆಗೋ ಥರ ತಿಂಡಿ ಮಾಡ್ತಾಯಿದ್ದೀನಿ. ಹಾಗೆ ನಾನು ತೋಟದಲ್ಲಿ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಿಮಗೇನಾದರೂ ಸ್ವಲ್ಪ ಗಾಳಿದೇನಾದರೂ ಸೌಂಡ್ ಕೇಳಿಸ್ತಾ ಇದ್ದರೆ ಸಾರಿ. ತೋಟದಲ್ಲಿದ್ದೆ, ಹಾಗಾಗಿ ಅಲ್ಲಿ ಸುಮ್ಮನೆ ಕೂತಿದ್ನಲ್ಲ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ಮತ್ತು ಸುಮ್ಮನೆ ಕೂರೋಕೆ ತೋಟಕ್ಕೆ ಹೋಗಿದ್ರಾ ಅಂತ ಅಂದ್ಕೊಳ್ಬೇಡಿ. ಅಕ್ಕಿ ಕಾಯ್ತಾ ಇದ್ವಿ, ಹಾಗಾಗಿ ಅಕ್ಕಿಗಳೆಲ್ಲ ಕಡಿಮೆ ಆಗಿತ್ತು. ಇನ್ನೇನು ಮನೆಗೆ ಹೋಗೋ ಟೈಮು, ಹಾಗಾಗಿ ಸುಮ್ಮನೆ ಕೂತಿದ್ನಲ್ಲ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಏನಾದರೂ ಸ್ವಲ್ಪ ಗಾಳಿ ಏನಾದರೂ ಅದ್ರ ಸೌಂಡ್ ಕೇಳಿಸ್ತಾ ಇದ್ದರೆ ಸಾರಿ. ಇವತ್ತು ದಾಳಿಂಬೆ ಹಣ್ಣೆಲ್ಲ ಹಾಕಿ ಮೊಸರನ್ನ ಮಾಡ್ತಾಯಿದ್ದೀನಿ. ನನ್ನ ಮಕ್ಳಿಗೆ ತುಂಬ ಇಷ್ಟ ಮೊಸರನ್ನ ಈ ಥರ ಮಾಡಿಕೊಟ್ರೆ. ಅಂದರೆ ಅವ್ರಿಗೆ ಕಲರ್ಫುಲ್ಲಾಗಿ ಕಾಣಿಸ್ಬೇಕು. ದ್ರಾಕ್ಷಿ, ದಾಳಿಂಬೆ, ಒಗ್ಗರಣೆ ಎಲ್ಲ ಹಾಕಿ ಮೊಸರನ್ನ ಮಾಡಿದರೆ ತುಂಬ ಇಷ್ಟಪಡ್ತಾರೆ. ಅದ್ರ ಜೊತೆಗೆ ಬೇರೆ ಏನೂ ತಿಂಡಿನೇ ಬೇಡ, ಅಷ್ಟು ಇಷ್ಟಪಟ್ಟು ತಿಂತಾರೆ. ಹಾಗೆ ನನಗಿನ್ನೂ ಕರೆಕ್ಟಾಗಿ ಹುಷಾರಾಗಿಲ್ಲ, ಹಾಗಾಗಿ ವಾಯ್ಸ್ ಸ್ಪಷ್ಟವಾಗಿ ಬರ್ತಾ ಇಲ್ಲ. ಈ ಕಡೆ ಗೊಜ್ಜು ಕೂಡ ರೆಡಿ ಆಗಿತ್ತು. ರೈಸ್ಗಿಟ್ಟಿದ್ದೆ. ರೈಸ್ ಇವಾಗ ತಣ್ಣಗಾಗೋದಕ್ಕೆ ಇಡ್ತೀನಿ. ಬಿಸಿದನ್ನೇ ಮಿಕ್ಸ್ ಮಾಡಿದರೆ ಮತ್ತೆಲ್ಲ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಈಗ ಬಾಳೆಹಣ್ಣಿತ್ತು ಮತ್ತು ಜಾಸ್ತಿ ಹಣ್ಣಿತ್ತು, ಅದನ್ನು ಹಾಗೆ ತಿಂದು ಖಾಲಿ ಮಾಡಲ್ಲ. ಈ ಥರ ಏನಾದರೂ ಮಾಡಿಕೊಟ್ರೆ ಖಾಲಿ ಆಗುತ್ತೆ, ಇಲ್ಲಾಂದರೆ ಹಾಗೆ ಉಳ್ಕೊಂಡು ಮತ್ತು ಅಲ್ಲೇ ಹಾಳಾಗುತ್ತೆ ಹಣ್ಣು. ಹಾಗಾಗಿ ರಸಾಯನ ಮಾಡ್ತಾಯಿದ್ದೆ. ಇದಕ್ಕೆ ತುಪ್ಪ, ಕಾಯಿ ತುರಿ, ಸಕ್ಕರೆ ಎಲ್ಲ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಮಿಕ್ಸು ಫ್ರೂಟ್ಗಳನ್ನು ಬೇಕಾದ್ರೂ ಹಾಕ್ಬಹುದು. ನಾವೇ ಸ್ವಲ್ಪ ಬಾಳೆ ಗಿಡಗಳನ್ನು ಹಾಕಿದ್ವಿ. ಅದೇ ಪಕ್ಕ ಎಲ್ಲ ಹುಟ್ಟಿ ಚೆನ್ನಾಗಾಗಿದೆ. ಇವಾಗ ಮನೆಗೆ ಯಾವಾಗಲೂ ತಿನ್ನೋದಕ್ಕೆ ಬಾಳೆಹಣ್ಣುಗಳು ಸಿಗ್ತಾ ಇರುತ್ತೆ. ಪುಟ್ಬಾಳೆ ಆಗಿರ್ಬೋದು, ಪಚ್ಚಬಾಳೆ ಆಗಿರ್ಬೋದು, ರಸಬಾಳೆ ಆಗಿರ್ಬೋದು, ಈ ಥರ ವೆರೈಟಿ ಬಾಳೆ ಗಿಡಗಳಿದ್ದಾವೆ. ನಾವೇ ಬೆಳ್ಕೊಳ್ಳೋದ್ರಿಂದ ಅದಕ್ಕೆ ಯಾವುದೇ ರೀತಿಯಾಗಿ ಕೆಮಿಕಲ್ ಏನೂ ಹಾಕಿರೋದಿಲ್ಲ. ನ್ಯಾಚುರಲಾಗಿ ಹಣ್ಣಾಗಿರುತ್ತೆ. ಕೆಲವೊಂದು ಸಲ ನಾವು ಕಿತ್ಕೊಂಡು ಬರೋದು ಮರದ ಅಂದರೆ ಬಾಳೆ ಗಿಡದಲ್ಲೇ ಹಣ್ಣಾಗಿರುತ್ತೆ. ಈ ಕಡೆ ರೈಸ್ ಕೂಡ ತಣ್ಣಗಾಗಿತ್ತು, ಹಾಗಾಗಿ ಅದನ್ನು ಕೂಡ ಎಲ್ಲ ಮಿಕ್ಸ್ ಮಾಡಿದೆ. ಪುಳಿಯೋಗರೆ ಮಾತ್ರ ತುಂಬ ಚೆನ್ನಾಗಿತ್ತು. ನನಗೆ ತುಂಬಾ ಇಷ್ಟ. ದಿನಕ್ಕೆ 3 ಟೈಮ್ ಕೊಟ್ಟರು ಕೂಡ ಪುಳಿಯೋಗರೆನೇ ತಿನ್ಕೊಂಡು ಸುಮ್ಮನಿದ್ದು ಬಿಡ್ತೀನಿ. ಅಷ್ಟು ಇಷ್ಟ ಆಗುತ್ತೆ ಪುಳಿಯೋಗರೆ ಅಂತ ಅಂದರೆ. ಲಡ್ಡುಗೆ ಒಂದೇ ಥರ ತಿಂಡಿ ಕೊಡೋದಕ್ಕಿಂತ 2-3 ಥರ ವೆರೈಟಿ ಕೊಟ್ಟರೆ ಪ್ಲೇಟಲ್ಲಿ ತುಂಬ ಇಷ್ಟ ಆಗುತ್ತೆ. ಅಂದರೆ ಅದು ತುಂಬ ಸ್ಪೆಷಲ್ ಆಗಿರಬೇಕಂತೇನಿಲ್ಲ, ಕಲರ್ಫುಲ್ಲಾಗಿ ಕಾಣಿಸಿದ್ರೆ ಸಾಕು. ಆದಷ್ಟು ಹೆಲ್ತಿಯಾಗಿರೋದಕ್ಕೆ ಟ್ರೈ ಮಾಡ್ತೀನಿ. ಅವಳಿಗೆ ತುಂಬ ಇಷ್ಟ. ಈ ಥರ 2-3 ಥರ ವೆರೈಟಿ ಕೊಟ್ಟರೆ ಏನು ಮಾಡಿದ್ಯಾ ಮಮ್ಮಿ? ಓಹ್ ಥ್ಯಾಂಕ್ ಯು ಮಮ್ಮಿ, ಚೆನ್ನಾಗಿ ಮಾಡಿದ್ಯಾ. ತಿನ್ನೋದಕ್ಕಿಂತ ಮುಂಚೆಲೇ ಹೇಳ್ತಿರ್ತಾಳೆ, ಥ್ಯಾಂಕ್ಸ್ ಮಮ್ಮಿ, ನನಗೋಸ್ಕರ ಮಾಡಿದ್ಯಾ ಅಂತ. ಅವಳು ಬಾಯೆಲ್ಲ ಮಾತು ಕೇಳೋದೇ ಒಂಥರ ಖುಷಿ. ನಿತ್ಯ ಸ್ಕೂಲಿಗೆ ಟೈಮ್ ಆಯಿತು ಅಂತ ತಿಂಡಿ ಹಾಕ್ಕೊಡ್ತಾಯಿದ್ದೆ. ಸಾಂಬಾರೆಲ್ಲ ಮಾಡಿಟ್ಟು ತಿಂಡಿ ಕೆಲಸ ಎಲ್ಲ ಮುಗಿಸಿ ಒಂದು ಸಲ ಕಿಚನ್ ಕ್ಲೀನ್ ಮಾಡಿದೆ. ಇನ್ನು ಸಂಜೆವರೆಗೂ ಕಿಚನ್ ಕ್ಲೀನಾಗೇ ಇರುತ್ತೆ. ಮಧ್ಯಾಹ್ನ ರೈಸ್ ಅಥವಾ ಮುದ್ದೆ ಅಷ್ಟೇ ಅಲ್ವಾ ಮಾಡ್ಕೊಳ್ಳೋದು. ಹಾಗಾಗಿ ಬೆಳಗ್ಗೆ ತಿಂಡಿ ಮತ್ತು ನೈಟ್ ಊಟನ 4 ಜನನೂ ಒಟ್ಟಿಗೆ ಊಟ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಮಧ್ಯಾಹ್ನ ಇನ್ನೇನು ನಿತ್ಯ ಇರಲ್ಲ, ಹಾಗಾಗಿ ನಾವು 3 ಜನ ಮಧ್ಯಾಹ್ನ ಊಟ ಮಾಡೋದು. 9:30ವರೆಗೂ ವೆಯ್ಟ್ ಮಾಡಿದ್ರು. ನನ್ನ ಹಸ್ಬೆಂಡ್ ತೋಟದಿಂದ ಬರಲಿಲ್ಲ, ಹಾಗಾಗಿ ನಿತ್ಯಗೆ ಮಾತ್ರ ತಿಂಡಿ ಹಾಕ್ಕೊಟ್ಟೆ. ಬಂದಮೇಲೆ ತಿಂಡಿ ತಿಂದ್ರಾಗತ್ತೆ ಅಂತ. ಇನ್ನೇನು ನಿತ್ಯ ಹೋಗಿ ತಿಂಡಿ ಕೂತ್ಕೊಳ್ಬೇಕು. ಸ್ವಲ್ಪ ತಿಂಡಿ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಆವಾಗ ಬಂದರು. ಮತ್ತೆಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ತಿಂಡಿ ತಿಂದು ಅವ್ರವ್ರ ಕೆಲ್ಸಕ್ಕೆ ಮತ್ತೆ ವಾಪಸ್ ಹೊರಟ್ರು. ಮತ್ತು ನಂದು ಇನ್ನೇನು ಮಾಮೂಲಿ ಇದೇ ಕೆಲಸ, ಕ್ಲೀನ್ ಮಾಡು, ಪಾತ್ರೆ ತೊಳಿ, ಬಟ್ಟೆ ತೊಳಿ. ಬಟ್ಟೆ 2 ಸಲ ವಾಶ್ ಮಾಡೋವಷ್ಟು ಬಟ್ಟೆ ಇತ್ತು, ಅದನ್ನೆಲ್ಲ ವಾಶ್ ಮಾಡಿ ಒಂದು ಸಲ ಹಾಕಿ ಬಂದಿದ್ದೀನಿ. ಇನ್ನೊಂದು ಸಲ ಇವಾಗ ಹೋಗಿ ವಾಶ್ಗೆ ಹಾಕಬೇಕು. ಮತ್ತು ಅದನ್ನೆಲ್ಲ ಒಣಗಾಕಬೇಕು, ಜಾಲಿಸ್ಬೇಕು, ಮತ್ತು ಫೋಲ್ಡ್ ಮಾಡಬೇಕು. ಈ ಥರ ಕೆಲಸ ಅಂತೂ ಇದ್ದೇ ಇತ್ತು. ಸ್ವಲ್ಪ ಕ್ಲೀನಿಂಗ್ ಕೆಲಸ ಆಯಿತು. ಮನೆ ಮುಂದೆ ಆವಾಗ ನಮ್ಮದು ಮೇನ್ ಡೋರು ಮಧ್ಯದಲ್ಲಿತ್ತು, ಮನೆ ಮಧ್ಯದಲ್ಲಿತ್ತು. ಹಾಗಾಗಿ ಮನೆ ಮುಂದೆ ಜಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಇವಾಗ ಸೈಡಿಗೆ ಆಗಿದೆ, ಡೋರ್ ಸೈಡಿಗೆ ಇಟ್ಟಿದ್ವಲ್ಲ, ಹಾಗಾಗಿ ಮತ್ತು ಅಲ್ಲಿ ಪಕ್ಕದಲ್ಲಿ
ಒಂದು ಸಲ JCB ಬಂದಿತ್ತು ಆಲ್ಟ್ರೇಷನ್ ಮಾಡಿಸ್ಬೇಕಾದ್ರೆ, ತೋರಿಸಿದ್ದೆ ನಾನು ವ್ಲಾಗಲ್ಲಿ. ಅದು ನೆಲ ಏನಂತಾರೆ ಲೆವೆಲ್ ಮಾಡಿಸ್ಬೇಕಾದ್ರೆ ಅದು ಫುಲ್ಲು ಮುಂದೆ ಬರಬೇಕಾದ್ರೆ ಮನೆ ಮುಂದೆ ಸಿಮೆಂಟ್ ಎಲ್ಲ ಕಿತ್ತೋಗ್ಬಿಟ್ಟಿತ್ತು. ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಮನೆ ಮುಂದೆ ಇವಾಗಲೂ ಕೂಡ ಸ್ವಲ್ಪ ಜಾಗದಲ್ಲಿ ಸಿಮೆಂಟ್ ಇಲ್ಲ. ಆ ಜಾಗಕ್ಕೆಲ್ಲ ಸಿಮೆಂಟ್ ಹಾಕಿಸ್ತೀವಿ, ಕೆಲಸ ಇನ್ನೂ ತುಂಬ ಇದೆ. ಮನೆ ಸುತ್ತ ಕಾಂಪೌಂಡ್ ಮಾಡೋ ಪ್ಲ್ಯಾನ್ ಇದೆ. ಆವಾಗ ಆ ಜಾಗಕ್ಕೆಲ್ಲ ನೀಟಾಗಿ ಮಾಡಿಸ್ಬೇಕು, ಟೈಲ್ಸ್ ಹಾಕ್ಸ್ಬೇಕು ಅಂತಲೇ ಇರೋದು. ಸದ್ಯಕ್ಕೆ ಹೇಗೆ ಬೇಕಾಗಿ ಮಾಡಿಸೋದು ಬೇಡ, ನೀಟಾಗೇ ಮಾಡಿಸ್ಬೇಕು. ಮತ್ತು ಪಕ್ಕದ ಜಮೀನವರು ಜಾಗ ಅವ್ರದ್ದೇನೋ ಇದು ಕಟ್ಟಿದ್ದಾರೆ, ಅಳತೆ ಕಟ್ಟಿದ್ದಾರೆ. ಅದೆಲ್ಲ ಆದಮೇಲೆ ಮನೆ ಸುತ್ತ ಕಾಂಪೌಂಡ್ ಮಾಡಿ ನೀಟ್ ಮಾಡಬೇಕು ಅನ್ನೋದೇ ಇರೋದು. ಹಾಗಾಗಿ ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೂ ಪರವಾಗಿಲ್ಲ, ನೀಟಾಗೇ ಮಾಡಬೇಕು ಅನ್ನೋ ಕಾರಣಕ್ಕೆ ಆ ಜಾಗ ಹಾಗೇ ಉಳ್ಕೊಂಡಿದೆ. ನೀವು ಹೇಳಿದ್ರಿ, ಕಮೆಂಟ್ಸಲ್ಲಿ ಹೇಳಿದ್ರಿ ಕಾಂಪೌಂಡ್ ಮಾಡಿ ಮನೆಗೆ ಸೇಫ್ಟಿ ಇರುತ್ತೆ ಅಂತ. ಹೌದು, ಆದಷ್ಟು ಬೇಗ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ನೋಡೋಣ ಎಷ್ಟು ದಿನಕ್ಕಾಗುತ್ತೆ ಅಂತ. ನಾವು ಅಂದ್ಕೊಂಡಿದ್ದು ಯಾವುದೂ ಸದ್ಯಕ್ಕೆ ಆಗ್ತಾಯಿಲ್ಲ, ಹಾಗಾಗಿ ಬೇಗ ಆಗುತ್ತೆ ಅನ್ನೋ ನಿರೀಕ್ಷೆ ನನಗಂತೂ ಇಲ್ಲ. ಬೆಳಗ್ಗಿನ ತಿಂಡಿ ರೆಡಿ ಆಯಿತು, ಚೆನ್ನಾಗಿತ್ತು ತಿಂಡಿ. ತಿಂಡಿ ಆಯ್ತಾ? ಹಾಂ, ಪಲಾವ್ ಅಲ್ಲ, ನಾನು ಪಲಾವ್ ಮಾಡೇ ಇಲ್ಲ ಇವತ್ತು. ಮತ್ತೇನು ಮಾಡಿದ್ದೆ? ಹಾಂ, ಬೇಗ ಬೇಗ ಹೇಳ್ಬೇಕು. ಮೊಸರನ್ನ ಅನ್ನೋ ಅಷ್ಟರಲ್ಲೇ 8 ನಿಮಿಷ ಆಗಿರುತ್ತೆ, ನನ್ನ ವೀಡಿಯೋನೇ ಮುಗ್ದೋಗುತ್ತೆ. ಹೇಳು ನೀನು. ಮೊಸರನ್ನ, ಪುಳಿಯೋಗರೆ. ಈ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡು. ನೀನೇ ಫೋಲ್ಡ್ ಮಾಡಬೇಕು, ನನ್ನ ಕೈಲಿ ಆಗಲ್ಲ. ಯಾಕೆ? ಏನು ಮಾಡ್ತೀಯ ಮತ್ತೆ ಸಂಜೆವರೆಗೂ? ಏನು ಮಾಡ್ತೀಯ ನೀನು? ಆಮೇಲೆ ಆಮೇಲೆ TV ಆಟ. ಅಮ್ಮಂಗೆ ಹೆಲ್ಪ್ ಮಾಡಲ್ವಾ ನೀನು? ನೆಲ ಎಲ್ಲ ಫುಲ್ಲು ಬಿಡ್ಕೊಂಡಿತ್ತು, ಅಂದರೆ JCB ಬಂದಿತ್ತಲ್ಲ, ಅದು ಫುಲ್ ವೆಯ್ಟ್ ಇರುತ್ತಲ್ಲ, ಹಾಗಾಗಿ ಆ ಕಡೆ ಸ್ವಲ್ಪ ಜಾಗ ಹಾಳಾಗ್ಬಿಟ್ಟಿತ್ತು. ಅದು ಮತ್ತು ಆ ಜಾಗದಲ್ಲಿ ಮಣ್ಣೆಲ್ಲ ಕುತ್ಕೊಂಡ್ರೆ ಗರ್ಕೆ ಎಲ್ಲ ಹುಟ್ಟುತ್ತೆ ಮತ್ತು ನೆಲ ಎಲ್ಲ ಹಾಳು ಮಾಡುತ್ತೆ. ನನಗೆ ಈ ಕೆಲಸದ ಬಗ್ಗೆ ಸ್ವಲ್ಪನೂ ನಾಲೆಡ್ಜ್ ಇಲ್ಲ, ಸುಮ್ಮನೆ ಒಂದು ಊಹೆ ಮೇಲೆ ಮಾಡ್ತಾಯಿದ್ದೀನಿ. ಸಿಮೆಂಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಅಂತಂದರೆ ಕ್ವಾಲಿಟಿ ಚೆನ್ನಾಗಿರಲಿ, ಚೆನ್ನಾಗಿ ಬರಲಿ ಬಾಳಿಕೆ ಅನ್ನೋ ಕಾರಣಕ್ಕೆ. ಇದು ನೀಟಾಗುತ್ತಾ ವರ್ಕು, ಸರಿ ಹೋಗುತ್ತಾ, ಏನು ಎತ್ತ ಏನೂ ಗೊತ್ತಿಲ್ಲ. ಮನೆ ಆಲ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಅವ್ರು ಯಾವ ಥರ ಮಾಡ್ತಾರೆ ಅಂತ ನೋಡಿದ್ದೆ ಇದು, ಹಾಗಾಗಿ ಆ ಬೇಸಿಕ್ ಮೇಲೇ ಮಾಡ್ತಾಯಿದ್ದೀನಿ. ಸಿಮೆಂಟ್ ಎಲ್ಲ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ಕ್ರಾಕ್ಸ್ ಎಲ್ಲ ಏನಿತ್ತು ಅದ್ರ ಸಂದಿಗೆಲ್ಲ ಫುಲ್ ತುಂಬಿದ್ದೀನಿ, ಅಂದರೆ ನೀಟಾಗಿ ಗಟ್ಟಿಗಾಗಲಿ ಅನ್ನೋ ಕಾರಣಕ್ಕೆ. ಮತ್ತು ಮೇಲ್ಗಡೆ ಈ ಥರ ಮಾಡಿದೆ, ಲಾಸ್ಟಿಗೆ ತೋರಿಸ್ತೀನಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಫಸ್ಟು ಟೈಮ್ ಈ ಥರ ಮಾಡಿದ್ದು, ಅಂದರೆ ಸಣ್ಣ ಪುಟ್ಟದ್ದು ಮಾಡಿದ್ದೆ, ಬಟ್ ಇಷ್ಟು ಮಾಡಿರಲಿಲ್ಲ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಸಿಮೆಂಟ್ ಆಲ್ಟ್ರೇಷನ್ಗೆ ತರಿಸಿದ್ವಲ್ಲ, ಆವಾಗ ತರಿಸಿದ ಸಿಮೆಂಟ್ ಇನ್ನೂ ಉಳ್ಕೊಂಡಿತ್ತು, ಅದರಲ್ಲಿ ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಚೆನ್ನಾಗುತ್ತೋ ಇಲ್ವೋ, ಸರಿಯಾಗಿ ಬರುತ್ತೋ ಇಲ್ವೋ ಅನ್ನೋ ಕಾರಣಕ್ಕೆ ಕೆಲಸ ಜಾಸ್ತಿ ಇತ್ತು, ಹಾಗೇ ಬಿಟ್ಟಿದ್ದೆ. ಇದರಲ್ಲಿ 3 ಬಾಣಲೆ ಸಿಮೆಂಟು ಕಲಿಸ್ಕೊಂಡಿದ್ದೀನಿ. ಅದನ್ನು ಎಲ್ಲದನ್ನು ನಾನು ವೀಡಿಯೋ ಮಾಡಿಲ್ಲ. ಮಾಡಿದ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅಥವಾ ಈ ಥರ ಪ್ಯಾಚ್ ಹಾಕಿದರೆ ಅದು ನಿಂತ್ಕೊಳ್ಳುತ್ತೋ ಇಲ್ವೋ ಗೊತ್ತಿಲ್ಲ, ಮತ್ತೇನಾದರೂ ಅದು ಕಿತ್ತೋಗುತ್ತೋ ಅದು ಗೊತ್ತಿಲ್ಲ. ನೋಡೋಣ ಎಷ್ಟು ದಿನ ಬಾಳಿಕೆ ಬರುತ್ತೆ. ನಾನೇ ಮಾಡಿರೋದು ನೋಡಿ, ಇಷ್ಟು ಜಾಗಕ್ಕೆ ಮಾಡಿದ್ದೀನಿ, ಈ ಥರ ಕಾಣಿಸ್ತಾ ಇದೆ. ಪರ್ಫೆಕ್ಟ್ ಅಲ್ಲ ಅಂತಂದ್ರೂ ಕೂಡ ತಕ್ಕ ಮಟ್ಟಿಗೆ ಓಕೆ. ಫುಲ್ ನೈಸ್ ಮಾಡಿಲ್ಲ, ಮತ್ತು ನೀರೆಲ್ಲ ಬಿದ್ದಾಗ ಜಾರು ಬೀಳ್ತಾರೆ ಮಕ್ಕಳು ಅನ್ನೋ ಕಾರಣಕ್ಕೆ. ಅಲ್ಲಿ ಸ್ವಲ್ಪ ಗುಂಡಿ ಥರ ಆಗಿಬಿಟ್ಟಿತ್ತು, ಅಲ್ಲಿ ನೀರೆಲ್ಲ ನಿಂತ್ಕೊಳ್ತಾ ಇತ್ತು. ಇವಾಗ ನಿಂತ್ಕೊಳ್ಳಲ್ಲ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಅದ್ರ ಮೇಲೆ ಸಿಮೆಂಟ್ ಪುಡಿ ಹಾಕ್ತಾಯಿದ್ದೀನಿ, ಮತ್ತು ಇನ್ನೊಂದು ಸಲ ಅದನ್ನು ಕರ್ನೆ ತಗೊಂಡು ಜಸ್ಟು ಅದ್ರ ಮೇಲೆ ಪ್ರೆಸ್ ಮಾಡೋದಷ್ಟೇ. ಈ ಥರ ಹಾಕಿದರೆ ಗಟ್ಟಿಗಾಗುತ್ತೆ ಅಂತ ಅವ್ರು ಹೇಳಿದರು. ಏನಾದರೂ ಮಾಡಿದಾಗ ಅದ್ರ ಮೇಲೆ ಸಿಮೆಂಟ್ ಪುಡಿ ಹಾಕಿದರೆ ಅದ್ರದ್ದು ಇನ್ನೂ ಗಟ್ಟಿಗಾಗುತ್ತೆ ಅಂತ. ಆ ಕಾರಣಕ್ಕೆ ಈ ಥರ ಮಾಡಿದೆ. ಮಾಡಿದ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕೆಲಸ ಎಲ್ಲ ಮುಗಿದ್ಮೇಲೆ. ಬಟ್ ಅದು ಎಷ್ಟು ಬಾಳಿಕೆ ಬರುತ್ತೆ ಏನು ಎತ್ತ ಏನೂ ಗೊತ್ತಿಲ್ಲ. ನಾವು ಅಲ್ಲಿಂದ ಕೆಲಸ ಎಲ್ಲ ಮುಗಿಸಿ ದಾಳಿಂಬೆ ತೋಟಕ್ಕೆ ಹೋದ್ವಿ. ಲಡ್ಡು 2-3 ದಿನದಿಂದ ಆಟ ಮಾಡ್ತಾಯಿದ್ಲು, ನಾನು ಬರಬೇಕು. ಅವಳಿಗೆ ಇರೋದೊಂದೇ, ತೋಟದಲ್ಲಿದ್ದರೆ ಬೇಜಾರಾಗುತ್ತೆ ಬೇಗ. ಅವಳಿಗೆ ಆಸೆ ಏನು ಅಂತಂದರೆ ಟೆಂಟಲ್ಲಿ ಆಟ ಆಡ್ಬೋದು ಅಲ್ಲ ಅಂತ. ಹಾಗಾಗಿ 1-2 ಗಂಟೆ ಇದ್ವಿ ಅಲ್ಲೇ ತೋಟದಲ್ಲಿ. ಅವಳು ಚೆನ್ನಾಗಿ ಆಟ ಆಡಿದ್ಲು. ಇದು ಆನ್ಲೈನಲ್ಲಿ ತರಿಸಿದ್ದು. ನಾನು ಒಂದು ಸಲ ಹೇಳಿದ್ದೆ, ಇದು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ. ಬಟ್ ತುಂಬ ಯೂಸ್ಫುಲ್ ಆಗೋ ಥರ ಮಾಡಿದರೆ ನಮಗೆ ಈ ಸಲ ತುಂಬಾ ಹೆಲ್ಪ್ ಆಯಿತು ಇದರಿಂದ. ಇನ್ನೂ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದ್ದಿದ್ರೆ ಚೆನ್ನಾಗಿರೋದೇನೋ, ಪರವಾಗಿಲ್ಲ. ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಅಂತಲೇ ಹೇಳ್ಬೋದು. ಯೂಸ್ ಮಾಡಿದ್ಮೇಲೆ ಹೇಳ್ತಾ ಇದ್ದೀನಿ, 1 ತಿಂಗಳಿಂದ ಯೂಸ್ ಮಾಡಿರೋದು. ಸ್ವಲ್ಪ ಹೊತ್ತು ಟೆಂಟ್ ಒಳಗೆ ಆಟ ಆಡಿದ್ಲು. ಬೋರ್ ಆದಮೇಲೆ ಆಚೆ ಬಂದು ಅಡುಗೆ ಮಾಡ್ತೀನಿ ಅಂತ ಕಲ್ಲುಗಳನ್ನೆಲ್ಲ ಜೋಡಿಸ್ಕೊಂಡು, ನಿನಗೇನು ಬೇಕಮ್ಮ ನಾನು ಅಡುಗೆ ಮಾಡಿಕೊಡ್ತೀನಿ ಅಂತ ಕೇಳಿ ಅಡುಗೆ ಮಾಡ್ತಾಯಿದ್ಲು. ಅವಳು ಆಟ ನೋಡೋದೇ ಒಂಥರ ಖುಷಿ ಅಂತ ಹೇಳ್ಬೋದು. ಸಂಜೆವರೆಗೂ ಅಲ್ಲಿದ್ದು
ಅವಳ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಆಟ ಆಡಿ ಸಂಜೆಯಿಂದ ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.